ವಿಶೇಷವಾಗಿ ಈ ಕಾರ್ಯಕ್ರಮ ರಾಹುಲ್ ಗಾಂಧಿ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಏನು ವೋಟ್ ಚೋರಿ ಆಗಿದೆ, ಯಾವ ರೀತಿ ವಾಮ ಮಾರ್ಗದಲ್ಲಿ ಇವತ್ತು ಬಿಜೆಪಿ ಕೇಂದ್ರದಲ್ಲಿ 3ನೇ ಬಾರಿ ಅಧಿಕಾರಕ್ಕೆ ಬಂದಿದ್ದಾರೆ, ಇದು ದೇಶದ ಗಮನವನ್ನು ಸೆಳೀತಕ್ಕಂಥ ಕಾರ್ಯಕ್ರಮವನ್ನಾಗಿ ಮಾಡಬೇಕು ಅಂತೇಳಿ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ರು. ಅದರ ನಂತರ ಇವತ್ತು ಕೆಪಿಸಿಸಿಯ ಸೂಚನೆ ಮೇರೆಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಈ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಜನಗಳಲ್ಲಿ ಜಾಗೃತಿಯನ್ನು ತರಬೇಕು. ಯಾವ ರೀತಿ ಬಿಜೆಪಿ ವಾಮ ಮಾರ್ಗದಿಂದ ಅಧಿಕಾರಕ್ಕೆ ಬರ್ತಾ ಇದೆ ಇದೆಲ್ಲವನ್ನ ಜನರಿಗೆ ತಲುಪಿಸಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನ ಇವತ್ತು ನಾವೆಲ್ಲ ಕೂಡ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಈಗಾಗಲೇ ಮಹದೇವಪುರದಲ್ಲಿ ಆಗಿರ್ತಕ್ಕಂಥದನ್ನ ಎಳೆ ಎಳೆಯಾಗಿ ಇವತ್ತು ಇಡೀ ದೇಶದ ಗಮನಕ್ಕೆ ತಂದಿದ್ದಾರೆ ರಾಹುಲ್ ಗಾಂಧಿ ಅವರು. ಅದೇ ರೀತಿ ಆಳಂದ ಕ್ಷೇತ್ರದಲ್ಲಿ, ನಮ್ಮ ರಾಜ್ಯದ ಆಳಂದ ಕ್ಷೇತ್ರದಲ್ಲಿ ಯಾವ ರೀತಿ ವೋಟ್ ಚೋರಿ ಆಗಿದೆ ಅಂತೇಳಿ ಅಲ್ಲಿ ನಮ್ಮ ಶಾಸಕರಾದಂತ BR ಪಾಟೀಲ್ ಸಾಹೇಬರು ಏನು ಆರೋಪ ಮಾಡಿದ್ರು, ಇವತ್ತು ಅವರ ಆರೋಪದ ಮೇರೆಗೆ ಕರ್ನಾಟಕ ಸರ್ಕಾರ ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ 20ಕ್ಕೂ ಹೆಚ್ಚು ಬ್ರಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ಏನು ತನಿಖೆಯನ್ನು ಆದೇಶ ಮಾಡಿದ್ರು, ಆ ತನಿಖೆ ವರದಿ ಕೂಡ ಇವತ್ತು ನಮಗೆ ಬಂದಿದೆ. ಇವತ್ತು ವೋಟ್ ಚೋರಿ ಆಗಿದೆ ಅಂತ ಸಾಬೀತಾಗಿದೆ. ವೋಟ್ ಚೋರಿ ಮಾಡತಕ್ಕಂಥದಕ್ಕೆ ಒಂದು ಮತಕ್ಕೆ 80 ರೂಪಾಯಿ ಅಂತೆ ಇವತ್ತು 6000 ಮತಗಳನ್ನ ವೋಟ್ ಚೋರಿ ಮಾಡಿದ್ದಾರೆ ಅಂತ ಕೂಡ ಇವತ್ತು ಆರೋಪ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದಾಗ ಏನ್ ಹೇಳಿದ್ರು, ಎಲೆಕ್ಷನ್ ಕಮಿಷನ್ ಅವರು ನೀವು ಏನ್ ಆರೋಪ ಮಾಡಿದಿರಿ ಅದಕ್ಕೆ ನೀವು ಅಫಿಡವಿಟ್ ಹಾಕ್ಬೇಕು ಅಂತ ಹೇಳ್ತಾರೆ. ಈ ದೇಶದ ಒಬ್ಬ ವಿರೋಧ ಪಕ್ಷದ ನಾಯಕರು, ಪಾರ್ಲಿಮೆಂಟ್ ನ ಒಬ್ಬ ವಿರೋಧ ಪಕ್ಷದ ನಾಯಕರು, ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ಪಾರ್ಲಿಮೆಂಟ್ ಸದಸ್ಯರು ಅಂದ್ರೆ ಏನು ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ವಿರೋಧ ಪಕ್ಷದ ನಾಯಕರು ಕೂಡ ಒಂದು ಶಾಡೋ ಪ್ರೈಮ್ ಮಿನಿಸ್ಟರ್ ಇದ್ದಾಗೇನೆ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥವ್ರು 4ನೇ ಬಾರಿ ಇವತ್ತು ಏನು MP ಆಗಿರ್ತಕ್ಕಂಥವ್ರು, ಅವ್ರ ತಾತ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಅವ್ರ ಅಜ್ಜಿ ಮುತ್ತಾತ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಅವ್ರ ಅಜ್ಜಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಅವ್ರ ತಂದೆಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಅವ್ರ ತಾಯಿ UPA ಸರ್ಕಾರದ ನೇತೃತ್ವವನ್ನು ವಹಿಸಿ 10 ವರ್ಷಗಳ ಕಾಲ ಈ ದೇಶಕ್ಕೆ ಸರ್ಕಾರವನ್ನು ಕೊಟ್ಟಂತವ್ರಿಗೆ ನೀವು ಅಫಿಡವಿಟ್ ಹಾಕ್ಬೇಕು ಅಂತ ಹೇಳ್ತಾರೆ. ನಾನ್ ಕೇಳ್ತೀನಿ ಇವತ್ತು ಎಲೆಕ್ಷನ್ ಕಮಿಷನ್ಗೆ, ಇವತ್ತೇನು ನಮ್ಮ CID ತನಿಖೆಯಿಂದ ಸಾಬೀತಾಗಿದೆ, ಇವತ್ತು ಇದಕ್ಕೆ ಏನು ಉತ್ತರ ಕೊಡ್ತೀರಿ ನೀವು ಎಲೆಕ್ಷನ್ ಕಮಿಷನ್ ಅವರು? ಇವತ್ತು ವೋಟ್ ಚೋರಿ ಆಗಿದೆ ಅಂತ ತನಿಖೆಯಿಂದ ಹೊರಗೆ ಬಂದಿದೆ, ಸತ್ಯಾಂಶ ಹೊರಗೆ ಬಂದಿದೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಎಲೆಕ್ಷನ್ ಕಮಿಷನ್ ಅಂದ್ರೆ ಪಕ್ಷಾತೀತವಾಗಿ ಅವರು ಕೆಲಸ ಮಾಡಬೇಕಾಗ್ತದೆ. ಯಾರೋ ಒಬ್ರು ಏಜೆಂಟ್ ಆಗಿ ಕೆಲಸ ಮಾಡ್ತಕ್ಕಂಥದ್ದಲ್ಲ, ಯಾವ್ದೋ ಒಂದು ಸರ್ಕಾರದ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದಲ್ಲ. ಇವತ್ತೇನಾಗಿದೆ ದೇಶದಲ್ಲಿ ಅಂದ್ರೆ, ಏನು ಸುದರ್ಶನ್ ಸಾಹೇಬ್ರು ಹೇಳಿದ್ರು, ಸಂವಿಧಾನಬದ್ಧವಾದ ಸಂಸ್ಥೆಗಳು ಯಾವಿತ್ತು ಇವೆಲ್ಲವನ್ನು ಕೂಡ ಇವತ್ತು ರಾಜಕೀಯ ಕಾರಣಗೊಳಿಸಿದ್ದಾರೆ. CBI ಆಗ್ಬೋದು, ED ಆಗ್ಬೋದು, ಇವತ್ತು ಎಲೆಕ್ಷನ್ ಕಮಿಷನ್ ಆಗ್ಬೋದು, ಇವತ್ತು ಸುಪ್ರೀಂ ಕೋರ್ಟ್ ಅನ್ನು ಕೂಡ ಬೇರೆ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಯಾಕೆ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ, ಇವತ್ತು ಅಯೋಧ್ಯೆ ತೀರ್ಪು ಕೊಟ್ಟಂತ ಜಡ್ಜ್ಗಳನ್ನ ರಾಜ್ಯಸಭೆ ಮೆಂಬರ್ ಮಾಡ್ತಾರೆ, ಪಕ್ಕದ ರಾಜ್ಯದಲ್ಲಿ ಗವರ್ನರ್ ಮಾಡ್ತಾರೆ. ಇವತ್ತು ಸಹಜವಾಗಿ ಅನುಮಾನ ಬರ್ತದೆ ಇವೆಲ್ಲ ಕೂಡ ಮಾಡಿದಾಗ. ಆದ್ರಿಂದ ಇವತ್ತು ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಜಾಸ್ತಿ ಇದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದು ಒಂದೇ ಅಲ್ಲ. ಕಾಂಗ್ರೆಸ್ ಪಕ್ಷ ಯಾಕೆ ಅಧಿಕಾರಕ್ಕೆ ಬರ್ಬೇಕಂದ್ರೆ, ಈ ದೇಶದ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ, ಈ ದೇಶದ ಪ್ರಜಾಪ್ರಭುತ್ವ ಉಳಿಸಿ ಎಲ್ಲ ಧರ್ಮಗಳನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗ್ಬೇಕಾದ್ರೆ, ಎಲ್ಲರಿಗೂ ಸಮಪಾಲು ಸಮಬಾಳು ಅಂತ ಏನು ಅಂಬೇಡ್ಕರ್ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ, ಅದು ಆಗ್ಬೇಕಾದ್ರೆ ಕಾಂಗ್ರೆಸ್ ಉಳಿಬೇಕಾಗ್ತದೆ, ಪ್ರಜಾಪ್ರಭುತ್ವ ಉಳಿಬೇಕಾಗ್ತದೆ. ಅದಕ್ಕಾಗಿ ಇವತ್ತು ಈ ವೋಟ್ ಚೋರಿ ಗದ್ದಿ ಕಾರ್ಯಕ್ರಮವನ್ನ ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ, ಸುದರ್ಶನ್ ಸಾಹೇಬ್ರ ಮಾರ್ಗದರ್ಶನದಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಎಲ್ಲ ಬೂತ್ಗಳಿಗೆ ತೆಗೆದುಕೊಂಡು ಹೋಗ್ಬೇಕು, ಪ್ರತಿ ಪಂಚಾಯತಿಗೆ ತೆಗೆದುಕೊಂಡು ಹೋಗ್ಬೇಕು, ಪ್ರತಿ ವಾರ್ಡಿಗೆ ತೆಗೆದುಕೊಂಡು ಹೋಗ್ಬೇಕು. ಇವತ್ತು ಕೋಲಾರ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾರ್ಯಕ್ರಮ ಮಾಡಿ ನಮ್ಮ ಕಾರ್ಯಕ್ರಮ ಮುಗಿದೋಯ್ತು, ನಮ್ಮ ಜವಾಬ್ದಾರಿ ಮುಗಿದೋಯ್ತು. ನಮ್ಮ ಜವಾಬ್ದಾರಿ ಮುಗಿದೋಯ್ತು ಅಂತಲ್ಲ, ಬಹಳ ದೊಡ್ಡ ಜವಾಬ್ದಾರಿ ಇದೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ. ನೀವೇನು KPCC ಇಂದ ಒಂದು ಫಾರ್ಮೆಟ್ ಕೊಟ್ಟಿದ್ದಾರೆ ಅದನ್ನ ಪ್ರತಿ ಬೂತ್ಗೂ ಕಳಿಸಿ, ಅಲ್ಲಿ ಸಹಿ ತೆಗೆದುಕೊಂಡು ಅದೆಲ್ಲವನ್ನ KPCCಯ ಮೂಲಕ ನಾವು ಚುನಾವಣಾ ಆಯೋಗಕ್ಕೆ ಕಳಿಸಬೇಕು ಮತ್ತು ಕೇಂದ್ರ ಸರ್ಕಾರ ಕೂಡ ಎಚ್ಚರಿಕೆಯನ್ನು ಕೊಡಬೇಕು. ಇಂಥದನ್ನ ನಾವು ಕಾಂಗ್ರೆಸ್ ಪಕ್ಷ ಖಂಡಿಸ್ತೇವೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ, ವಿಶೇಷವಾಗಿ ಇವತ್ತು ಎಲ್ಲ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರೆ, ಹಂಗಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.